ಹೇಳು ನಿಂಗೆ ಏನ್ ಬೇಕು. ನನಗೂ ಕಾರ್ಟೂನ್ ಅನಿಮೇಷನ್ ವಿಡಿಯೋನ ಕಲಿಬೇಕು ನಿಮ್ಮ ತರ. ಇಷ್ಟೇ ವಿಷಯನ. ಇದಕ್ಕೆ ನೀನು ಹೀನಾ ಕ್ರಿಯೇಟರ್ 0.4 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ಅಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡು. ಓಕೆ ಸಂತಾ ಕ್ಲಾಸ್. ಗೈಸ್, ಈಗ ನೋಡಿದ್ರಲ್ಲ ಈ ಥರ ವಿಡಿಯೋ. ಸೊ ಈ ಥರ ಆ್ಯನಿಮೇಷನ್ ವಿಡಿಯೋ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ, ಕಾರ್ಟೂನ್ ಅನಿಮೇಷನ್ ವಿಡಿಯೋ. ಆ್ಯಂಡ್ ಹಂಗೈಸ್ ಇವತ್ತು ಬಂದುಬಿಟ್ಟು ನಾನು ಒಂದೇ ಆ್ಯಪಲ್ಲಿ ಎಲ್ಲನೂ ಹೇಳ್ಕೊಡ್ತೀನಿ. ಓಕೆನಾ, ನಿಮಗೆ ಬೇರೆ ಬೇರೆ ವೆಬ್ಸೈಟ್ಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಆ್ಯಂಡ್ ನಿಮಗೆ ಕನ್ಫ್ಯೂಸ್ ಆಗಬೇಕಂತ ಅವಶ್ಯಕತೆ ಇಲ್ಲ. ಓಕೆನಾ, ಸೊ ಇವತ್ತು ಒಂದೇ ಆ್ಯಪಲ್ಲಿ ಎಲ್ಲ ಯಾವ ಥರ ಏನು ಮಾಡೋದು, ಯಾವ ಥರ ಅನಿಮೇಷನ್ ಮಾಡೋದು ಆ್ಯಂಡ್ ವಾಯ್ಸ್ ಯಾವ ಥರ ಚೇಂಜ್ ಮಾಡೋದು, ನೀವು ನಿಮ್ಮ ಒಂದೇ ವಾಯ್ಸ್ನ ಎರಡು ವಾಯ್ಸ್ ಥರ ಯಾವ ಥರ ಚೇಂಜ್ ಮಾಡೋದು ಅಂತಲೂ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಲಾಸ್ಟ್ವರೆಗೂ ವೀಡಿಯೋನ ನೋಡಿ. ಓಕೆನಾ ಗೈಸ್, ಸೊ ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಫಸ್ಟ್ನ ಓಪನ್ ಮಾಡ್ಕೊಳ್ಳೋಣ ChatGPT. ಸೊ ಎಲ್ಲರ ಹತ್ರನೂ ಇರುತ್ತೆ, ಇದು ಫ್ರೀ. ಓಕೆನಾ, ಸೊ ಇಲ್ಲಿ ಒಂದು ಸ್ಟೋರಿನ ಟೈಪ್ ಮಾಡ್ಕೊಳ್ಳಿ. ಲೈಕ್ ಏನು ಟೆಕ್ಸ್ಟ್ ಕಳಿಸ್ಬೇಕಂದ್ರೆ 2 ಫ್ರೆಂಡ್ಸ್ ಸ್ಟೋರಿ ಇನ್ ಕನ್ನಡ ಅಲಾಂಗ್ ವಿತ್ ಸ್ಕ್ರಿಪ್ಟ್ ಅಂತ ಕಳಿಸಿ. ಸೊ ನಿಮಗೆ ಒಂದು ಸ್ಟೋರಿ ChatGPT ಏನಿದೆ ಸ್ಕ್ರಿಪ್ಟ್ ಮುಖಾಂತರ ನಿಮಗೆ ಕೊಟ್ಬಿಡುತ್ತೆ. ಸೊ ನೀವು ಈಸಿಲಿ ಆಗ ಕ್ರಿಯೇಟ್ ಮಾಡ್ಕೋಬೋದು ಸ್ಟೋರಿ. ಯಾವ ಥರ ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಟೋರಿ ಇದು ಬಂದುಬಿಟ್ಟು ನೀವು ಯಾವ ವೆಬ್ಸೈಟ್ಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ಒಂದೇ ಆ್ಯಪಲ್ಲಿ ಎಲ್ಲನೂ ಮಾಡ್ಕೋಬೋದು ನೀವು. ಓಕೆನಾ, ಆ್ಯಂಡ್ ಇಲ್ಲಿ ನೋಡಿ ನಮ್ಮದು ಸ್ಟೋರಿ ಏನಿದೆ ಅದು ಕ್ರಿಯೇಟ್ ಆಗಿ ಬಂದಿದೆ. ಲೈಕ್ ರಾಮು ಶಾಮು ಏನೋ ಇದೆ. ಹೇ ಶಾಮು, ನೀನು ನನ್ನ ಅತ್ಯುತ್ತಮ ಸ್ನೇಹಿತ, ನಾವು ಯಾವಾಗಲೂ ಒಟ್ಟಿಗೆ ಇರೋಣ ಅಂತ ಒಂದು ಏನು ಇನ್ನು ಸ್ಟೋರಿ ಏನಿದೆ ಫುಲ್ಲು ನೀವು ಓದ್ಕೊಂಡು ಒಂದೊಂದಾಗಿ ನೀವೇ ವಾಯ್ಸ್ ಓವರ್ನ ಮಾಡಿ. ಓಕೆನಾ, ಈಸಿಲಿ ವಾಯ್ಸ್ ಓವರ್ ಮಾಡಿಬಿಟ್ಟು ಆ್ಯಂಡ್ ವಾಯ್ಸ್ ಚೇಂಜ್ ಯಾವ ಥರ ಮಾಡೋದಂತಲೂ ನಿಮಗೆ ವೀಡಿಯೋದಲ್ಲಿ ಎಡಿಟಿಂಗ್ ಮಾಡಬೇಕಿದ್ರೆ ಹೇಳ್ಕೊಡ್ತೀನಿ. ಯಾವ ಥರ ನೀವು ಒಂದೇ ವಾಯ್ಸ್ನ 2 ವಾಯ್ಸ್ ಥರ ಚೇಂಜ್ ಮಾಡ್ಬೋದು ಅಂತ. ಓಕೆನಾ ಗೈಸ್, ಸೊ ನೀವು ಒಬ್ಬರೇ ವೀಡಿಯೋ ಮಾಡಿರೋ ಥರ ಕಾಣಲ್ಲ, ಬೇರೆ ಅವ್ರು ಮಾತಾಡಿರೋ ಥರ ಕಾಣುತ್ತೆ. ಓಕೆನಾ ಗೈಸ್, ಸೊ ಇದಾಯಿತು ನಮ್ಮದು ಸ್ಕ್ರಿಪ್ಟು. ಓಕೆನಾ, ಸೊ ನೀವು ಇದು ಕಾಪಿ ಮಾಡಿಕೊಂಡು ನೋಟಲ್ಲಿ ಪೇಸ್ಟ್ ಮಾಡಿಕೊಂಡು ಆಗುತ್ತೆ, ಇಲ್ಲ ಅಂದರೆ ನೀವು ಇಲ್ಲಿಂದನೇ ಬೇಕಿದ್ರೆ ನೋಡ್ಕೊಂಡು ಓದ್ಕೋಬೋದು. ಬಟ್ ನೀವು ಇಲ್ಲಿಂದ ನೋಡಿದರೆ ಯಾವಾಗ ಫೋನ್ ರಿಫ್ರೆಶ್ ಆಗುತ್ತೆ, ಯಾವಾಗ ಈ ಸ್ಟೋರಿ ಹೋಗ್ಬಿಡುತ್ತೆ ಅಂತ ಗೊತ್ತಾಗಲ್ಲ. ಸೊ ಒಂದು ಕೆಲಸ ಮಾಡಿ, ನೀವು ಇದನ್ನು ಕಾಪಿ ಮಾಡಿಬಿಟ್ಟು ನಿಮ್ಮ ನೋಟ್ಸ್ ಏನಿರುತ್ತೆ ಅದರಲ್ಲಿ ನೀವು ಪೇಸ್ಟ್ನ ಮಾಡ್ಕೊಳ್ಳಿ, ನಿಮಗೆ ಇನ್ನೂ ತುಂಬ ಈಸಿ ಆಗಿಬಿಡುತ್ತೆ. ಓಕೆನಾ ಗೈಸ್, ಸೊ ಇದಾಯಿತು ನಮ್ಮದು ಸ್ಟೋರಿ. ಓಕೆನಾ, ಸೊ ಈಗ ಸ್ಟೋರಿ ಆದಮೇಲೆ ಈಗ ನಮಗೆ ಆ್ಯಪ್ ಬೇಕು. ಯಾವ ಆ್ಯಪು? ಆ್ಯನಿಮೇಷನ್ದು ಆ್ಯಪು, ಏನು ಸ್ಟೋರಿ ಕ್ರಿಯೇಟ್ ಮಾಡೋ ಆ್ಯಪು. ಸೊ ಸಿಂಪಲ್ಲಾಗಿ ನಾವೇನು ಮಾಡೋಣ, ಪ್ಲೇಸ್ಟೋರಿಗೆ ಹೋಗೋಣ. ಓಕೆನಾ, ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ಟೈಪ್ ಮಾಡಿ, ಸರ್ಚ್ ಆಪ್ಷನ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೈಪ್ ಮಾಡಿ. ಇಲ್ಲಿ ನಾನು ಏನು ಟೈಪ್ ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ ಟೈಪ್ ಮಾಡಿ. ಬೈ ಚಾನ್ಸ್ ನಿಮಗೆ ಸಿಗಲಿಲ್ಲ ಅಂದರೆ ನಾನು ಇದರದ್ದು ಆ್ಯಪ್ದು ಲಿಂಕ್ ಬಂದುಬಿಟ್ಟು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ನೀವು ಡೈರೆಕ್ಟ್ ಹೋಗ್ಬಿಟ್ಟು ಅಲ್ಲಿಂದ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ, ಸೊ ಇಲ್ಲಿ ಸೆಕೆಂಡ್ನೇದು ಓಕೆನಾ, ಪೋಲಾಟ್ ಗೋನ್ ಸ್ಟೋರಿ ಅಂತ ಏನೋ ಇದೆಯಲ್ಲ, ಪೊಲಾಟಾ ಗೋನ್ ಅಂತ ಏನೋ ಇದೆ. ಸೊ ಇದು ಬಂದುಬಿಟ್ಟು ನಾವು ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ, ಪ್ಲೋಟಾ ಗೋನಾ ಅಂತ ಇದೆ ಏನೋ. ಸೊ ಇದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಏನು ಮಾಡೋಣ, ಸಿಂಪಲಿ ಈ ಆ್ಯಪ್ನ ಓಪನ್ನ ಮಾಡ್ಕೊಳ್ಳೋಣ. ಸೊ ಓಪನ್ನ ಮಾಡಿಕೊಂಡ್ರೆ ನೋಡಿ ಈ ಥರ ನಿಮಗೆ ಒಂದು ಇಂಟರ್ಫೇಸ್ ಬಂದುಬಿಟ್ಟು ಶೂ ಆಗುತ್ತೆ. ಸೊ ಇದನ್ನು ಆ್ಯಪ್ ನೋಡಿ ಓಡೋಗ್ಬಿಡಬೇಡಿ, ಬಟ್ ಇದರಲ್ಲಿ ತುಂಬ ಫ್ರೀ ನಿಮಗೆ ಎಕ್ವಿಪ್ಮೆಂಟ್ಸ್ಗಳೇನಿದಾವೆ ಅದು ಸಿಕ್ಬಿಡುತ್ತೆ. ಫ್ರೀಯಾಗಿ ನೀವು ಯೂಸ್ನ ಮಾಡ್ಕೋಬೋದು ಅನಿಮೇಷನ್ ಮಾಡ್ಕೊಳ್ಳೋಕ್ಕೆ. ಓಕೆನಾ, ಸೊ ಇಲ್ಲಿ ಕ್ರಿಯೇಟ್ ವಿಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ತುಂಬ ಈಸಿ ನೀವು ಕಾರ್ಟೂನ್ ಅನಿಮೇಷನ್ ವಿಡಿಯೋ ಮಾಡೋದು. ಓಕೆನಾ, ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ನಿಮಗೆ ಸೀನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಬ್ಯಾಕ್ಗ್ರೌಂಡ್ಸ್ ಬಂದುಬಿಟ್ಟು ತುಂಬ ಫ್ರೀ ಆಗಿರೋದು ಬಂದುಬಿಟ್ಟು ತುಂಬ ಸಿಗುತ್ತೆ. ನೀವು ಈಸಿಲಿ ಯೂಸ್ನ ಮಾಡ್ಕೋಬೋದು. ಸೊ ಸ್ಟಾರ್ಟಿಂಗಲ್ಲಿ ಫ್ರೀ ಇರೋದನ್ನೇ ಯೂಸ್ ಮಾಡಿ, ಪೇ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಶಾಪಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದು ಬಂದುಬಿಟ್ಟು ಪೇಯ್ಡು. ನೀವು ಪೇಯ್ಡಲ್ಲೂ ತುಂಬ ಚೆನ್ನಾಗಿರೋದು ನಿಮಗೆ ಸಿಕ್ಬಿಡುತ್ತೆ. ಫ್ರೀಯಲ್ಲೂ ಕೂಡ ನಿಮಗೆ ಇನ್ನೂ ಚೆನ್ನಾಗಿರೋದು ಸಿಕ್ಬಿಡುತ್ತೆ. ನಿಮಗೆ ನಾನು ತೋರಿಸ್ಕೊಡ್ತೀನಿ. ಪೇಯ್ಡಲ್ಲಿ ನೀವು ನೋಡೋದಾದರೆ ಇಲ್ಲಿ ನೋಡಿ ಆಪ್ರೇಷನ್ ರೂಮು ಅದು ಇದು ಅಂತ ತುಂಬ ಇದೆ, ಫಾರ್ಮಸಿ ಇದೆ, ಹಾಸ್ಪಿಟಲ್ ಇದೆ, ಇನ್ನೂ ತುಂಬ ಸಿಕ್ಬಿಡುತ್ತೆ ನಿಮಗೆ. ಆ್ಯಂಡ್ ಫ್ರೀಯಲ್ಲೂ ಕೂಡ ನಿಮಗೆ ಇನ್ನೂ ತುಂಬ ಚೆನ್ನಾಗಿರೋದು ಕೂಡ ಸಿಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಫ್ರೀಯಲ್ಲಿ ಎಷ್ಟಿದಾವಂತ. ಓಕೆನಾ, ಸೊ ನಾವು ಫ್ರೀಯಲ್ಲಿ ನೋಡೋದಾದರೆ ನೋಡಿ ಅದು ಇಲ್ಲಿ ಶೆಲ್ಟರ್ ಕಾರ್ನರು, ಲಿವಿಂಗ್ ರೂಮು, ಕಾನ್ಫರೆನ್ಸ್ ರೂಮ್ ಇದೆ, ಎಲಿವೇಟರ್ ಇದೆ, ಮತ್ತು ಇದೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆನಾ, ಆ್ಯಂಡ್ ಕಾನ್ಫರೆನ್ಸ್ ರೂಮು ಮತ್ತು ರೈನ್ ಇದೆ, ಮತ್ತು ಟೀನೇಜ್ ಬೆಡ್ರೂಮು, ಫಾರೆಸ್ಟ್ ಗೈಡ್ ಏನೋ ಇದೆ, ಗ್ಲ್ಯಾಡ್ಸೋ ಏನೋ, ಸ್ನೋ ಇದೆ, ಮತ್ತು ಬೆಡ್ರೂಮ್ ಇದೆ, ಮತ್ತು ಪಾರ್ಕ್ ಬೀಚ್ ಏನೋ ಇದೆ,
ಮತ್ತು ಬಸ್ ಸ್ಟಾಪ್ ಇದೆ, ಮತ್ತು ಕನ್ವರ್ಸೇಷನ್ ಬೂತ್ ಇದೆ, ಮತ್ತು ರೆಸ್ಟೋರೆಂಟ್ ಇದೆ, ಮತ್ತು ಕಂಪ್ಯೂಟರ್ ಇದೆ, ಕೆಫೆ ಇದೆ, ಆ್ಯಂಡ್ ಇನ್ನು ಯಾವುದಿದೆ, ಜಾಸ್ ಕಾರ್ನರ್, ಮೂನ್ ಇದೆ. ಮತ್ತು ಇದೆಲ್ಲ ಫ್ರೀ, ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಫ್ರೀ ಮೇಲಿರೋದು. ನೀವು ಡೈಲಿ ಒಂದೊಂದರಲ್ಲಿ ಕಾರ್ಟೂನ್ ವೀಡಿಯೋಸ್ ಮಾಡ್ಕೋಬೋದು ಒಂದೊಂದು ಇದರಲ್ಲಿ. ಸೊ ನಾನು ಲಿವಿಂಗ್ ರೂಮ್ ಏನಿದೆ ಅದನ್ನು ತಗೊಂಡಿದ್ದೀನಿ, ಇಲ್ಲಿ ಲಿವಿಂಗ್ ರೂಮ್ನ ತಗೊಂಡಿದ್ದೀನಿ. ಓಕೆನಾ. ಸೊ ಇಲ್ಲಿ ನಾವು ಕ್ಯಾರೆಕ್ಟರ್ನ ಆ್ಯಡ್ ಮಾಡಬೇಕು. ಇಲ್ಲಿ ನೋ ಆ್ಯಕ್ಟರ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸಿಂಪಲಿ ಇಲ್ಲಿ ನೋ ಆ್ಯಕ್ಟರ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ನೋ ಆ್ಯಕ್ಟರ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಪ್ಷನ್ ಎಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಫ್ರೀ ನಿಮಗೆ. ಆ್ಯಂಡ್ ಯಾವುದು ಶಾಪಿಂಗ್ ಆಪ್ಷನ್ ಕಾಣಿಸ್ತಿದೆ ಇದು ಪೇಯ್ಡು. ಓಕೆನಾ. ಸೊ ನೀವು ಫಸ್ಟು ಫ್ರೀ ಇರೋದನ್ನು ಯೂಸ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಪೇ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಸೊ ನಿಮ್ದು ಏನಾದರೂ ರೀಚ್ ಜಾಸ್ತಿ ಇದ್ದರೆ, ಎಂಗೇಜ್ಮೆಂಟ್ ಆ್ಯಂಡ್ ವ್ಯೂಸ್ ಎಲ್ಲ ಜಾಸ್ತಿ ಬರ್ತಾಯಿದ್ರೆ ಆಗಬೇಕಿದ್ರೆ ನೀವು ಪೇ ಮಾಡಿಬಿಟ್ಟು ವೀಡಿಯೋಸ್ಗಳನ್ನ ಮೆನು ಮಾಡ್ಕೋಬೋದು. ಇನ್ನು ಕ್ಯಾರೆಕ್ಟರ್ಸ್ಗಳನ್ನೆಲ್ಲ ತೊಗೋಬೋದು. ಆ್ಯಂಡ್ ಇನ್ನು ಬ್ಯಾಕ್ಗ್ರೌಂಡ್ಸ್ಗಳೇನಿದೆ ಅದನ್ನು ನೀವು ಈಸಿಲಿ ಬೈನ ಮಾಡ್ಕೋಬೋದು. ಓಕೆನಾ. ಅಲ್ಲಿವರೆಗೂ ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳಿ, ಯಾವುದೇ ಇನ್ವೆಸ್ಟ್ ಮಾಡಬೇಡಿ ಆ್ಯಂಡ್ ಪೇ ಮಾಡಬೇಡಿ. ಓಕೆನಾ. ಸೊ ಇದಾಯಿತು ನೋಡಿ, ನಮ್ಮದು ಫ್ರೀ ಯಾವುದಿದೆ ಆ್ಯಂಡ್ ಪೇಯ್ಡ್ ಯಾವುದಿದೆ ಎಲ್ಲ ತೋರಿಸಿದ್ದೀನಿ ನಿಮಗೆ. ಸೊ ನಾವು ಫ್ರೀ ಆಗಿರೋ ಕ್ಯಾರೆಕ್ಟರ್ನ ತೊಗೊಳ್ಳೋಣ. ಸೊ ಫಸ್ಟಲ್ಲಿ ಒಂದು ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೋತೀನಿ ನಾನು, ಬ್ಲ್ಯಾಕ್ ಕಲರ್ದು. ಸೊ ಅದಾದಮೇಲೆ ಇನ್ನೊಂದು ನಾವು ಆ್ಯಡ್ ಮಾಡಬೇಕಂದ್ರೆ ಸೇಮ್ ಅದೇ ನೋ ಕ್ಯಾರೆಕ್ಟರ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗೆ ರೆಡ್ ಬಟನ್ ಕಾಣಿಸ್ತಿದೆಯಲ್ಲ, ರೆಡ್ ಆಗಿ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದನ್ನ ನಾವು ಆ್ಯಡ್ನ ಮಾಡ್ಕೊಳ್ಳೋಣ. ಸೊ ನಾನು ಇನ್ನೊಂದು ಇಲ್ಲಿ ಸ್ಪೆಕ್ಸ್ ಹಾಕ್ಕೊಂಡಿರೋದನ್ನು ತೊಗೊಂಡಿದ್ದೀನಿ. ಸೊ ನಾನು 2 ಕ್ಯಾರೆಕ್ಟರ್ನ ತೊಗೊಂಡಿದ್ದೀನಿ. ಆ್ಯಂಡ್ ನೀವು ಇದು ಯಾವುದ್ರ ಮೇಲಾದರೂ ಕೂರಿಸ್ಬೇಕಂದ್ರೆ ಇದು ಸ್ಕಾಟ್ ಬಂದುಬಿಟ್ಟು ಇದು ನಾವು ಬ್ಲ್ಯಾಕ್ ಕಲರ್ ಫಸ್ಟ್ ತೊಗೊಂಡ್ವಲ್ಲ ಅದು, ಸಮೀರ್ ಬಂದುಬಿಟ್ಟು ಇದು ಸ್ಪೆಕ್ಸ್ ಹಾಕ್ಕೊಂಡಿದ್ದಾನಲ್ಲ ಅವನು. ಸೊ ಇದು ರಾಮು ಶಾಮು ಅಂತ ಅನ್ಕೋಬೋದು. ಓಕೆನಾ. ಫಸ್ಟು ರಾಮು, ಇನ್ನೊಂದು ಶಾಮು, ಫಸ್ಟ್ನೇದು ಬಂದುಬಿಟ್ಟು ರಾಮು, ಇನ್ನೊಂದು ಶಾಮು, ಕರೆಕ್ಟಾಗಿ ಹೇಳಿದ್ದೀನಿ. ಸೊ ಇದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ, ಇಲ್ಲಿ ಟು ದ ಲೆಫ್ಟ್ ಡೋರ್ ಅಂತ ಸ್ಕಾಟ್ ಪಕ್ಕದಲ್ಲಿ ನಿಮಗೆ ಟೆಕ್ಸ್ಟ್ ಬರೆದಿದೆಯಲ್ಲ, ಲ್ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಲ್ಲಿಗೆ ಬೇಕಿದ್ರೂ ಕೂರಿಸ್ಬೋದು ರಾಮುನ. ಓಕೆನಾ. ಸೊ ಇಲ್ಲಿ ಸೋಫಾ ಲೆಫ್ಟ್ ಸೈಡ್ ಕೂರಿಸ್ಬೋದು, ಸೋಫಾ ರೈಟ್ ಸೈಡ್ ಕೂರಿಸ್ಬೋದು. ಸೊ ನಾನು ಸದ್ಯಕ್ಕೆ ಸೋಫಾ ರೈಟ್ ಸೈಡಲ್ಲಿ ಕೂರಿಸಿದ್ದೀನಿ. ಸೊ ಈಗ ನಾವು ಸಮೀರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇವ್ರನ್ನ ಎಲ್ಲಾದರೂ ಕೂರಿಸ್ಬೋದು, ಸೋಫಾ ಮೇಲಾದರೂ ಕೂರಿಸ್ಬೋದು ಆ್ಯಂಡ್ ಇದು ಸ್ಕಾಟ್ ಮೇಲಾದರೂ ಕೂರಿಸ್ಬೋದು, ಎಲ್ಲಿ ಬೇಕಿದ್ರೂ ನಿಲ್ಲಿಸ್ಬೋದು ಬೇಕಿದ್ದರೆ. ಓಕೆನಾ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದು ಜಸ್ಟ್ ಇದರಲ್ಲೇ. ಓಕೆನಾ. ಸೊ ಸಿಂಪಲ್ಲಾಗಿ ನಾನಿಲ್ಲಿ ಒಕ್ಟಮ್ ಮೇಲೆ ಕೂರಿಸ್ಬಿಡ್ತೀನಿ. ಓಕೆನಾ. ಸೊ ಇಲ್ಲಿ ಕೂರಿಸ್ಬಿಡ್ತೀನಿ. ಈಗ ಸರಿಯಾಗುತ್ತೆ ಇಬ್ರಿಗೂ ಮಾತಾಡೋದಕ್ಕೆ. ಓಕೆನಾ ಗೈಸ್. ಸೊ ಈಗ ಮಾತಾಡಿಸ್ಬೇಕು, ಇದನ್ನು ಮೇಯ್ನಾಗಿ ನೋಡ್ಕೊಳ್ಳಿ ಯಾವ ಥರ ಮಾತಾಡ್ಸೋದಂತ. ಓಕೆನಾ. ಸೊ ಸಿಂಪಲಿ ನಾವು ಮಾತಾಡಿಸ್ಬೇಕಂದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ಕೆಳಗಡೆ, ಮೆಸೇಜ್ ಆಪ್ಷನ್ ಥರ ಒಂದು ಕಾಣಿಸ್ತಿರ್ಬೇಕಲ್ಲ ನಿಮಗೆ. ಸೊ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಸೊ ಸಿಂಪಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನೋ ಆ್ಯಕ್ಟರ್ ಥರ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದನ್ನ ಮಾತಾಡಿಸ್ಬೇಕು ಫಸ್ಟು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸಮೀರಾ ಇಲ್ಲ ಸ್ಕಾಟಾ. ಸೊ ಫಸ್ಟ್ ನಮಗೆ ಸ್ಕಾಟ್ ಹತ್ರ ಮಾತಾಡಿಸ್ಬೇಕು. ಸೊ ಸ್ಕಾಟ್ನ ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ನಾವು ಏನು ನಮ್ಮದು ಸ್ಕ್ರಿಪ್ಟ್ ಇದೆ ಅದನ್ನು ಒಂದು ಸಲ ಓದ್ಕೊಳ್ಳೋಣ. ಓಕೆನಾ. ಸೊ ಫಸ್ಟ್ನೇ ಡೈಲಾಗ್ ನಾವು ಹೇಳಬೇಕಲ್ವಾ, ಸೊ ಓದ್ಕೊಳ್ಳೋಣ. ಓಕೆನಾ. ನಾವು ಸೊ ಹೇ ಶಾಮು, ನೀನು ನನ್ನ ಅತ್ಯುತ್ತಮ ಸ್ನೇಹಿತನು, ನಾವು ಯಾವಾಗಲೂ ಒಟ್ಟಿಗೆ ಇರೋಣ ಅಂತ ಫಸ್ಟ್ನೇದು ಇದೆಯಲ್ಲ. ಸೊ ಇದನ್ನು ನಾನು ಓದ್ಕೊಂಡಿದ್ದೀನಿ ಆ್ಯಂಡ್ ಈಗ ನಾನಿದು ರೆಕಾರ್ಡ್ನ ಮಾಡ್ತೀನಿ, ಈಗ ನಿಮ್ಮ ಮುಂದೆನೇ ರೆಕಾರ್ಡ್ ಮಾಡ್ತೀನಿ. ಓಕೆನಾ ಗೈಸ್. ಸೊ ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕು, ನಾವು ಫಸ್ಟು ಸ್ಕಾಟ್ ಹತ್ರ ಹೇಳಿಸ್ಬೇಕು, ಇದು ಬ್ಲ್ಯಾಕ್ ಕಲರ್ ಇದೆಯಲ್ಲ ಅದ್ರ ಹತ್ರ. ಸೊ ಸಿಂಪಲಿ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೆಸೇಜ್ ಆಪ್ಷನ್ ಮೇಲೆ, ಅದಾದಮೇಲೆ ನೋ ಆ್ಯಕ್ಟರ್ ಅಂತ ಕ್ಲಿಕ್ ಮಾಡಿ, ಅದಾದಮೇಲೆ ಸ್ಕಾಟ್ನ ಫಸ್ಟು ತೊಗೊಳ್ಳೋಣ ಈ ಬ್ಲ್ಯಾಕ್ ಕಲರು. ಓಕೆನಾ. ಸೊ ನೇಮ್ಸು ಗ್ಯಾಪ್ನ ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಮೈಕ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಸಿಂಪಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ರೆಡ್ ಕಲರ್ ಮಧ್ಯದಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ರೆಕಾರ್ಡಿಂಗು ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಸಿಂಪಲ್ ನಾನು ರೆಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಗೈಸ್, ಈಗ ನಾನು ರೆಕಾರ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ಈಗ ನೀವು ಒಂದ್ಸಲ ಕೇಳ್ಕೊಳ್ಳಿ. ಹೇ ಶಾಮು, ನೀ ನನ್ನ ಅತ್ಯುತ್ತಮ ಸ್ನೇಹಿತ, ನಾವು ಯಾವಾಗಲೂ ಒಟ್ಟಿಗೆ ಇರೋಣ. ಸೊ ನೋಡಿದ್ರಲ್ಲ ಗೈಸ್ ನಾನು ರೆಕಾರ್ಡಿಂಗ್ನ ಮಾಡಿರೋದು ಯಾವ ಥರ ಅಂತ. ಸೊ ಸೇಮ್ ನೀವು ಇದೇ ಥರನ ರೆಕಾರ್ಡಿಂಗ್ ಮಾಡಿಸಿ. ಸೊ ಈ ಕ್ಯಾರೆಕ್ಟರ್ದು ನಮ್ಮದು ಫಸ್ಟು ಸ್ಕಾಟ್ದು ಮಾಡಾಯಿತು. ಈಗ 2ನೇ ಕ್ಯಾರೆಕ್ಟರ್ದು ಡೈಲಾಗ್ ಏನಿದೆ ಅದನ್ನು ಕೂಡ ನಾವು ಓದ್ಕೊಳ್ಳೋಣ. ಓಕೆನಾ. ಸೊ 2ನೇ ಡೈಲಾಗ್ ಬಂದುಬಿಟ್ಟು ಏನಿದೆ, ಹೌದು ರಾಮು, ನಿಜವಾಗಿಯೂ ಸ್ನೇಹ ಎಂದರೆ ಏನು ಎಂದು ನೀನು ನನಗೆ ತೋರಿಸಿದ್ದೀಯಾ. ಓಕೆ.
ಅದಾದಮೇಲೆ ಗೈಸ್ ಇಲ್ಲಿ ಸ್ಕಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಾರಿ ಯಾವುದ್ರ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ನೀವು ಯಾವ್ದು ಬೇಕಿದ್ರೂ ನೀವು ಇಡ್ಬೋದು. ಓಕೆನಾ. ಸೊ ಮಾರ್ಕ್ ಮಾಡಿದ್ದೀರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅದು ಅಳ್ತಾ ಇರೋ ಥರ ಆ್ಯಂಡ್ ಫೇಸ್ ಎಕ್ಸ್ಪ್ರೆಷನ್ಸು. ಸೊ ಈಗ ಇವರು ಹ್ಯಾಪಿಯಾಗಿ ಹೇಳ್ತಾ ಇರೋದಲ್ವ, ಸೊ ನಾನು ಹ್ಯಾಪಿನ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ ಹ್ಯಾಪಿ ಫೇಸ್ ಬಂದುಬಿಡ್ತು. ಓಕೆನಾ. ನೀವು ಯಾವುದ್ರದ್ದು ಸ್ಟೋರಿ ಮಾಡ್ತಿದ್ದೀರಾ ಅದರ ಅಕಾರ್ಡಿಂಗು ಎಕ್ಸ್ಪ್ರೆಷನ್ನ ನೀವು ಇಟ್ಕೋಬೋದು. ಓಕೆನಾ ಗಾಯ್ಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಕ್ರಿಯೇಟ್ ಮಾಡೋದಂತ. ಆ್ಯಂಡ್ ನಾವು ಇನ್ನೊಂದು ಸಮೀರ್ ಕ್ಯಾರೆಕ್ಟರ್ ಏನಿದೆ ಅದರ ಹತ್ರ ಹೇಳಿಸ್ಬೇಕು. ಸೊ ಸಿಂಪಲಿ ಇಲ್ಲಿ ಕೆಳಗಡೆ ಮೆಸೇಜ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಒಂದು ನೋ ಆ್ಯಕ್ಟರ್ ಆಪ್ಷನ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೇಮ್ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ನೋ ಆ್ಯಕ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಮೀರ್ನ ಸೆಲೆಕ್ಟ್ ಮಾಡಿದರೆ ಸಮೀರ್ ಹತ್ರ ಕ್ಯಾಮ್ರಾ ಆ್ಯಂಗಲ್ ಏನಿದೆ ಅದು ಸೆಟ್ ಆಗುತ್ತೆ. ಅದಾದಮೇಲೆ ನಮ್ಮದು ಡೈಲಾಗ್ ಏನಿದೆ ಓದ್ಕೊಳ್ಳೋಣ. ಸೊ ಓದ್ಕೊಂಡಾದಮೇಲೆ ಮತ್ತೆ ಸಿಂಪಲಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ರೆಕಾರ್ಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆನಾ. ಓಕೆ ಗಾಯ್ಸ್, ಈಗ ನಾನು ರೆಕಾರ್ಡಿಂಗ್ನ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಕೇಳ್ಕೊಳ್ಳಿ ಒಂದ್ಸಲ. ಓಕೆನಾ ಗೈಸ್. ಸೊ ಕೇಳಿದ್ರಲ್ಲ ಯಾವ ಥರ ಅಂತ. ಇಲ್ಲೂ ಕೂಡ ನೀವು ನೇಚರಲ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಹ್ಯಾಪಿ ಫೇಸು ಬೇಕಿದ್ರೆ ಯಾವ ಫೇಸ್ ಇದ್ರೂ ಕೊಟ್ಕೋಬೋದು, ನಿಮ್ಮ ಇಷ್ಟ. ಫೇಸ್ ಎಕ್ಸ್ಪ್ರೆಷನ್ ಬೇಕು. ನಾರ್ಮಲ್ ಆಗಿದ್ರೆ ಅದು ನೋಡೋಕ್ಕೆ ಚೆನ್ನಾಗಿರಲ್ಲ, ಎಕ್ಸ್ಪ್ರೆಷನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ನಾನು ಹ್ಯಾಪಿನೇ ಕೊಟ್ಟಿದ್ದೀನಿ. ಅದಾದಮೇಲೆ ಇದಾಯಿತು, ನಮ್ಮದು 2 ಡೈಲಾಗ್ಸ್ ಏನಿದೆ ಸೇವ್ ಆಯಿತು. ಓಕೆನಾ. ಸೊ ಸಿಂಪಲ್ಲಾಗಿ ಈಗ ನಾವೇನು ಮಾಡಬೇಕೀಗ, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಕ್ಯಾಮ್ರದ್ದು. ಸೊ ನೋ ಆ್ಯಕ್ಟರ್ ಬಂದಿದೆ ಇಲ್ಲಿ. ಒಂದು ನಿಮಿಷ ಇದನ್ನು ಇಲ್ಲಿಂದ ರಿಮೂವ್ ಮಾಡಿಬಿಡ್ತೀನಿ. ಓಕೆನಾ. ಸೊ ಈಗ ನೀವು ನೋಡಿ ಇಲ್ಲಿ ನಮ್ಮದು ಕ್ಯಾಮ್ರಾ ಆ್ಯಂಗಲ್ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಥರ ಆ್ಯಂಗಲಲ್ಲೂ ಬೇಕಿದ್ರೆ, ಲೈಕ್ ಇದು ಪ್ಲೇನ್ ಆಗಿದೆ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ, ಮೂವಿಂಗ್ ಟೈಪಲ್ಲಿ ಬೇಕಂದ್ರೂ ಕೂಡ ನೀವು ಇಲ್ಲಿ ಮೂವಿಂಗ್ ಟೈಪ್ ಇಟ್ಕೋಬೋದು. ಇಲ್ಲ ಪ್ಲೇನಾಗೇ ಇರಲಿ ಅಂದರೆ ನೀವು ಕ್ಯಾಮ್ರಾ ಆ್ಯಂಗಲ್ನ ಏನು ಮಾಡೋಕ್ಕೆ ಹೋಗ್ಬೇಡಿ, ಅದು ಹೆಂಗಿದೆ ಹಂಗೆ ಇಡೋಕ್ಕೆ ಬಿಡಿ. ಓಕೆನಾ ಗೈಸ್. ಸೊ ಡೈಲಾಗ್ ಮೂಡಲ್ಲೇ ಇರೋಕ್ಕೆ ಬಿಡಿ. ಓಕೆನಾ. ಸೊ ಇದಿಷ್ಟ ಆದಮೇಲೆ ಸಿಂಪಲಿ ಡೌನ್ಲೋಡ್ ಬಟನ್ ಮೇಲೆ ಆಪ್ಷನ್ ಇತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ವಿತ್ ಸಬ್ಟೈಟಲ್, ಎಕ್ಸ್ಪೋರ್ಟ್ ವಿತೌಟ್ ಸಬ್ಟೈಟಲ್ಸ್ ಇದೆಯಲ್ಲ. ಸೊ ನಿಮಗೆ ಸಬ್ಟೈಟಲ್ ಬೇಕಂದರೆ ಸಬ್ಟೈಟಲ್ ಜೊತೆ ಎಕ್ಸ್ಪೋರ್ಟ್ ಮಾಡಿ, ಇಲ್ಲಾಂದರೆ ವಿತೌಟ್ ಸಬ್ಟೈಟಲ್ಸ್ ಜೊತೆ ಎಕ್ಸ್ಪೋರ್ಟ್ ಮಾಡಿ. ಸಿಂಪಲಿ ಸೇವ್ ಮಾಡ್ಕೊಳ್ಳಿ, ಡನ್ ಆಗುತ್ತೆ. ಓಕೆನಾ. ಅದಾದಮೇಲೆ ಈಗ ನಾನು ಇನ್ಶಾರ್ಟಲ್ಲಿ ಎಡಿಟ್ ಸ್ವಲ್ಪ ಮಾಡಿ ತೋರಿಸ್ತೀನಿ. ಆ್ಯಂಡ್ ವಾಯ್ಸ್ ಎಲ್ಲ ಚೇಂಜ್ ಮಾಡಬೇಕಲ್ಲ. ಸಿಂಪಲಿ ಇಲ್ಲಿ ನಾವು ಇನ್ಶಾರ್ಟ್ನ ಓಪನ್ ಮಾಡ್ಕೊಳ್ಳೋಣ. ಇದು ಸಿಂಪಲಿ ರಾಂಗ್ ಮಾಡಿಕೊಂಡು ವಿಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಮೇಲೆ ಕ್ಲಿಕ್ ಮಾಡಿ. ನಾವೇನು ವಿಡಿಯೋ ಡೌನ್ಲೋಡ್ ಮಾಡಿದ್ವಿ ಆ ಆ್ಯಪಿಂದ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಈಗ ನಾವೇನು ಮಾಡಬೇಕು, ಇಲ್ಲಿ ಕ್ಯಾನ್ವಾಸ್ ಆಪ್ಷನ್ ಇದೆಯಲ್ಲ ಫಸ್ಟಲ್ಲೇ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಟ್ಯೂಬ್ದು ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಅದಾದಮೇಲೆ ಈಗ ನಾವೇನು ಮಾಡಬೇಕು, ಒಂದ್ಸಲ ಪ್ಲೇ ಮಾಡ್ತೀನಿ ನೋಡಿ. ಸೊ ಮಧ್ಯದಲ್ಲಿ ಬಂದುಬಿಟ್ಟು ನಮ್ಮದು ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಆಗ್ತಿದೆ. ಸೊ ನಾವು ಇದನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಸ್ಪ್ಲಿಟ್ ಇದೆಯಲ್ಲ, ಸೊ ಇಲ್ಲಿ ಕತ್ರಿ ಆಪ್ಷನ್ ಇದೆಯಲ್ಲ, ಸಿಂಪಲಿ ಅದ್ರ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಕತ್ರಿ ಎಲ್ಲ ಪಕ್ಕದ ಆಪ್ಷನಲ್ಲಿ. ಓಕೆನಾ. ಸ್ಪ್ಲಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಉತ್ತಮ ಸ್ನೇಹಿತ, ನಾವು ಯಾವಾಗಲೂ ಒಟ್ಟಿಗೆ ಇರೋಣ. ಸೊ ಇಲ್ಲಿಗೆ ಎಂಡ್ ಆಗಿದೆ. ಆ್ಯಂಡ್ ಇಲ್ಲಿಂದ ನಮ್ಮದು ವೇಸ್ಟ್ ಪಾರ್ಟ್ ಏನಿದೆ ಅದನ್ನು ನಾವು ಕಟ್ ಮಾಡ್ಕೊಳ್ಳೋಣ, ಸ್ಪ್ಲಿಟ್ ಮಾಡಿ. ಓಕೆ, ಇಲ್ಲಿಂದ ಬಂದುಬಿಟ್ಟು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಸೊ ನಾವು ಇಲ್ಲಿಗೆ ಸ್ಪ್ಲಿಟ್ ಮಾಡಿಬಿಟ್ಟು ಈ ವೇಸ್ಟ್ ಪಾರ್ಟ್ನ ಡಿಲೀಟ್ನ ಮಾಡ್ಕೊಳ್ಳೋಣ ಇಲ್ಲಿಂದ. ಓಕೆನಾ. ಈಗ ಸರಿ ಆಯಿತು ನಮ್ಮದು ಒಟ್ಟಿಗೆ ಇರೋಣ. ಏನಿದೆ ಅದು. ಹೌದು ರಾಮು, ಕೇಳ್ಕೊಳ್ಳಿ ಸ್ನೇಹ ಎಂದರೆ ಏನು ಎಂದು ನೀನೇ ನನಗೆ ಎಲ್ಲಿಗೆ ಎಂಡ್ ಆಗುತ್ತೆ ಅಂತ. ಓಕೆ, ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇಲ್ಲಿಂದ ನಾನು ಏನು ಮಾಡ್ತೀನಿ, ಸ್ಪ್ಲಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಈ ವೇಸ್ಟ್ ಪಾರ್ಟ್ನ ಇಲ್ಲಿಂದ ಡಿಲೀಟ್ನ ಮಾಡ್ಕೋತೀನಿ. ಈಗ ನಮ್ಮದು ಬಂದುಬಿಟ್ಟು ಕರೆಕ್ಟ್ ಆಯಿತು. ಓಕೆನಾ. ಸೊ ಸಿಂಪಲ್ ಈಗ ನಾವೇನು ಮಾಡೋಣ, ಈ ವಿಡಿಯೋ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ನೇ ವಿಡಿಯೋ ಮೇಲೆ. ಅದಾದಮೇಲೆ ಸ್ಕ್ರಾಲ್ ಮಾಡಿ, ಇಲ್ಲಿ ನಿಮಗೆ ವಾಯ್ಸ್ ಎಫೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಾ, ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ತುಂಬ ವಾಯ್ಸ್ ಎಫೆಕ್ಟ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ನೀವು ಒಂದೇದಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ಬೋದು, ನಾನು ಕೇಳಿಸ್ತಾ ಇದ್ದೀನಿ ನಿಮಗೆ ಯಾವ್ಯಾವ ಥರದ್ದು ವಾಯ್ಸ್ ಇದೆ ಅಂತ. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಆ ವಾಯ್ಸ್ನ ನೀವು ಹ್ಯಾಡ್ನ ಮಾಡ್ಕೊಬೋದು. ಓಕೆನಾ ಗೈಸ್. ಸೊ ಸಿಂಪಲಿ ನನ್ನದು ಕಿಡ್ ವರ್ಷನ್ ಆಗಿದೆ, ನಾನು ಇದನ್ನು ಯೂಸ್ ಮಾಡ್ಕೊತೀನಿ. ಫಸ್ಟೇ ರಾಮು ಕ್ಯಾರೆಕ್ಟರಲ್ಲಿ ಈಗ ಶಾಮುದ್ರಲ್ಲಿ ಮತ್ತು ವಾಯ್ಸ್ ಎಫೆಕ್ಟಿಗೆ ಹೋಗಿ ಆ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು
ಇಲ್ಲಿ ನಾನು ಎರಡನೇದು ವಾಯ್ಸ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಒಂದ್ಸಲ ಕೇಳಿ ನೀವು. ನೀ ನನ್ನ ಅತ್ಯುತ್ತಮ ಸ್ನೇಹಿತ, ನಾವು ಯಾವಾಗಲೂ ಒಟ್ಟಿಗೆ ಇರೋಣ. ಹೌದು ರಾಮು, ಸ್ನೇಹ ಎಂದರೆ ಏನು ಎಂದು ನೀನೇ ನನಗೆ ತೋರಿಸಿದ್ದೀಯ. ಸೊ ನೋಡಿದ್ರಲ್ಲ ಗೈಸ್, ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಒಬ್ಬಳೇ ಮಾತಾಡಿರೋದು ಆ್ಯಂಡ್ ವಾಯ್ಸ್ನ ಕೂಡ ಚೇಂಜ್ ಮಾಡಿದ್ದೀನಿ ಇನ್ಶಾರ್ಟ್ ಅಪ್ಲಿಕೇಶನಲ್ಲಿ. ಸೊ ಇದರಲ್ಲಿ ನಿಮಗೆ ತುಂಬ ವಾಯ್ಸ್ ಸಿಕ್ಬಿಡುತ್ತೆ. ಆ್ಯಂಡ್ ಇಲ್ಲಿ ನೀವು ಇನ್ಶಾರ್ಟ್ ಲೋಗೋ ರಿಮೂವ್ ಮಾಡಬೇಕಂದ್ರೆ ಸಿಂಪಲಿ ಒಂದು ಆ್ಯಡ್ ನೋಡ್ಕೊಳ್ಳಿ, ರಿಮೂವ್ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿ ಮೇಲೆ ಒಂದು ಲೋಗೋ ಕಾಣಿಸ್ತಿದೆಯಲ್ಲ ನಿಮಗೆ ವೀಡಿಯೋದು, ಸೊ ಇದ್ರದ್ದು ಒಂದು ಉಪಾಯ ಹೇಳ್ತೀನಿ ಏನಂತ. ಸಿಂಪಲಿ ಏನೂ ಇಲ್ಲ ಗೈಸ್, ನಿಮ್ಮದು ಏನು ಚಾನಲ್ದು ಲೋಗೋ ಇದೆ ಓಕೆನಾ, ನಿಮ್ಮ ಚಾನಲ್ ಲೋಗೋ ಏನಿದೆ ಅದನ್ನು ಸಿಂಪಲಿ ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ಗೆ ಯಾವುದಾದ್ರೂ ಒಂದು ಫೋಟೋನ ಆ್ಯಡ್ ಮಾಡಿ ತೋರಿಸ್ತೀನಿ. ಸಿಂಪಲಿ ಇಲ್ಲಿ ಯಾವುದಾದ್ರೂ ಒಂದು ಫೋಟೋ ತಗೊಳ್ಳಿ, ಯಾವುದಾದ್ರೂ ಅಲ್ಲ, ನಿಮ್ಮ ಚಾನಲ್ ಲೋಗೋ ಏನಿದೆ ಅದನ್ನು, ನಿಮ್ಮ ಚಾನಲಲ್ಲಿ ಯಾವ ಫೋಟೋ ಹಾಕಿದ್ದೀರಾ ಆ ಫೋಟೋನ ಯೂಸ್ನ ಮಾಡ್ಕೊಳ್ಳಿ. ಆ್ಯಂಡ್ ಅದು ರೌಂಡ್ ಆ್ಯಂಗಲಲ್ಲಿ ತಗೊಳ್ಳಿ. ಸೊ ಫಸ್ಟೇ ಅದನ್ನು ರೌಂಡ್ ಆ್ಯಂಗಲಲ್ಲಿ ಮಾಡ್ಕೊಳ್ಳಿ. ಅದು ನಿಮ್ಮದು ಏನು ಲೋಗೋ ಇದೆ, ಬೇಕಿದ್ರೆ ನೀವು ಪಿಕ್ಸೆಲ್ ಲ್ಯಾಬ್ ಆ್ಯಪಲ್ಲಿ ರೌಂಡ್ ಆ್ಯಂಗಲ್ ಮಾಡ್ಕೋಬೋದು ಅದನ್ನು. ಸೊ ನಾನೀಗ ಎಕ್ಸಾಂಪಲ್ಗೆ ತೋರಿಸ್ತಾ ಇರೋದು ಸಿಂಪಲಿ ಆ ಲೋಗೋ ಇದ್ರದ್ದು ಏನು ಪಾಕೆಟದು ಏನೋ ಇದೆಯಲ್ಲ ಅದರದ್ದು. ಸೊ ಇದ್ರದ್ದು ಬಂದುಬಿಟ್ಟು ನಾವು ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕಂದ್ರೆ ಆ ನಿಮ್ಮದು ಚಾನಲ್ ಲೋಗೋ ಇದೆಯಲ್ಲ ಇದನ್ನು ಇಲ್ಲಿ ಸೆಟ್ ಮಾಡಿಕೊಂಡು ಇದ್ರದ್ದು ಡ್ಯೂರೇಷನ್ ಬಂದುಬಿಟ್ಟು ಫುಲ್ ವೀಡಿಯೋದವರೆಗೂ ಮಾಡ್ಕೊಳ್ಳಿ. ಸೊ ಫುಲ್ ವೀಡಿಯೋದವರೆಗೂ ಮಾಡಿಕೊಂಡ್ರೆ ಆಗ ನಿಮಗೆ ಇದ್ರದ್ದು ವಾಟರ್ ಮಾರ್ಕ್ ಬರಲ್ಲ. ಯಾವುದ್ರದ್ದು ಹಿಂಗೆ ನಾವು ಏನು ಕಾರ್ಟೂನ್ ಆ್ಯನಿಮೇಷನ್ ಮಾಡಿದ್ವಿ ಆ್ಯಪಿಂದ ಅದು ಬೈ ಚಾನ್ಸ್ ನೀವೇನಾದರೂ ಪೇ ಮಾಡಿದರೆ ನಿಮಗೆ ವಾಟರ್ ಮಾರ್ಕ್ ಏನು ಸಿಗೋಲ್ಲ, ಫ್ರೀಯಾಗಿ ನೀವು ಯೂಸ್ನ ಮಾಡ್ಕೋಬೋದು. ಬಟ್ ನಾನು ಸಜೆಸ್ಟ್ ಮಾಡೋದು ಸ್ಟಾರ್ಟಿಂಗಲ್ಲೇ ಪೇ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಚಾನೆಲ್ ಹೋಗ್ತಾ ಹೋಗ್ತಾ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆದರೆ ಆಗಬೇಕಿದ್ರೆ ಪೇ ಮಾಡಿಕೊಂಡು ಈಸಿಲಿ ನೀವು ಕಾರ್ಟೂನ್ಗಳನ್ನ ಮಾಡ್ಕೋಬೋದು. ಓಕೆನಾ ಗೈಸ್? ಸೊ ಗೊತ್ತಾಯ್ತಲ್ಲ ಗೈಸ್ ಯಾವ ಥರ ಮಾಡೋದಂತ. ಸೊ ಸಿಂಪಲಿ ನೀವು ಈ ಥರ ಕಾರ್ಟೂನ್ ಆ್ಯನಿಮೇಷನ್ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳಿ. ಅದಾದಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.